ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೇಂದ್ರದಿಂದ ರಾಜ್ಯಕ್ಕೆ ಬರ್ತಾ ಇರುವ ತೆರಿಗೆ ವಾಪಸಾತಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದರ ಜೊತೆಯಲ್ಲೇನೆ ಈ ಕ್ಷೇತ್ರ ಪುನರ್ ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಆಗ್ತಿದೆಯಲ್ವಾ, ನಾರ್ತ್ ವರ್ಸಸ್ ಸೌತ್ ಅಥವಾ ಸೌತ್ ವರ್ಸಸ್ ಸೆಂಟರ್, ಅಂದರೆ ಕೇಂದ್ರ ಸರ್ಕಾರ ವರ್ಸಸ್ ದಕ್ಷಿಣದ ರಾಜ್ಯ ಸರ್ಕಾರಗಳು ಅನ್ನೋ ರೀತಿಯಲ್ಲಿ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗೋಗ್ಬಿಡುತ್ತೆ. ಡಿಲಿಮಿಟೇಷನ್ ಆದರೆ ಕಡಿಮೆ ಕ್ಷೇತ್ರಗಳು ದಕ್ಷಿಣ ಭಾರತದ ಪಾಲಾಗುತ್ತೆ, ಹೆಚ್ಚಿನ ಕ್ಷೇತ್ರಗಳು ಉತ್ತರ ಭಾರತದ್ದಾಗತ್ತೆ ಅನ್ನೋ ರೀತಿಯಲ್ಲಿ, ಅಂದರೆ ಹೆಚ್ಚಿನ ಎಂಪಿಗಳು ಉತ್ತರ ಭಾರತ ಭಾಗದಿಂದ ಬರ್ತಾರೆ ಅನ್ನೋದೊಂದಿದೆಯಲ್ಲ, ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಈಗೇನಿದೆ 543 ಕ್ಷೇತ್ರಗಳು ಅದನ್ನೇ ಮುಂದುವರೆಸಿ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಈಗೇನು ಕೇಂದ್ರ ಸರ್ಕಾರ ಹೇಳ್ತಾ ಇರೋದು, ನಮಗೆ ಮಹಿಳಾ ಮೀಸಲಾತಿಯನ್ನು ತರಬೇಕು, ಮಹಿಳಾ ಮೀಸಲಾತಿ ತರುವುದರ ಜೊತೆಯಲ್ಲೇ ನಾವು ಕ್ಷೇತ್ರ ಪುನರ್ ವಿಂಗಡಣೆ ಮಾಡ್ತೀವಿ, ನಮಗೆ ಹೆಂಗೂ ಒಂದು 2011ರ ಸೆನ್ಸಸ್ ಇದೆ, ಜನಗಣತಿ ಇದೆ, ಇದರ ಆಧಾರದ ಮೇಲೆ ಮಾಡ್ತೀವಿ ಅಂತ ಹೇಳಿ ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ವ್ಯತಿರಿಕ್ತವಾದ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮುಂದೆ ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿರೋದೇನು, 543 ಲೋಕಸಭಾ ಕ್ಷೇತ್ರಗಳನ್ನೇ ಮುಂದುವರಿಸಿ ಮತ್ತೆ ಪುನರ್ ವಿಂಗಡಣೆ ಮಾಡೋದು ಬೇಡ, ಇನ್ನು ಪುನರ್ ವಿಂಗಡಣೆ ಮಾಡಬೇಕು ಅನ್ನೋದಾದರೆ 1971ರಲ್ಲಿ ಜನಗಣತಿ ಆಗಿತ್ತಲ್ಲ, 1971ರಲ್ಲಿ ಅದನ್ನೇ ಆಧಾರವಾಗಿಟ್ಕೊಂಡು ಮುಂದುವರಿಸಿ ಮುಂದಿನ 25 ವರ್ಷ, ಈಗಲ್ಲ ಇನ್ನು ಮುಂದಿನ 25 ವರ್ಷ ಈ ಕ್ಷೇತ್ರಗಳ ಹೆಚ್ಚಳ ಮಾಡೋದು ಬೇಡ, 543 ಕ್ಷೇತ್ರಗಳೇನೇ ಇರಲಿ, ಯಥಾಸ್ಥಿತಿ ಮುಂದುವರಿಲಿ ಅಂತ ಹೇಳಿದ್ದಾರೆ. ಇನ್ನು 543 ಕ್ಷೇತ್ರಗಳ ವ್ಯಾಪ್ತಿಯಲ್ಲೇನೆ, ಇದರಲ್ಲೇನೆ 543ರಲ್ಲೇನೆ ಈ 33% ಮಹಿಳಾ ಮೀಸಲಾತಿ ಅಂತ ತರಲಿಕ್ಕೆ ಕೊಟ್ಟಿದ್ದೀರಿ, ಅದನ್ನು ಮಾಡಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಹಾಗಾದರೆ ಯಾವ ಜನಗಣತಿಯನ್ನು ಆಧಾರವಾಗಿಟ್ಕೊಳ್ಳೋದು ವೈಜ್ಞಾನಿಕವಾಗುತ್ತೆ? ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳ್ತಿದ್ದಾರೆ, 1971ರ ಜನಗಣತಿಯನ್ನು ಆಧಾರವಾಗಿಟ್ಕೊಳ್ಳಿ ಅಂತ ಹೇಳಿ. 1971ರ ಜನಗಣತಿ ಅರ್ಧ ಶತಮಾನ ಹಳೆಯದು ಅನ್ನೋ ವಾದ ಕೂಡ ಇದೆ. ಅಲ್ಲಿಂದಿಲ್ಲಿಗೆ 50-55 ವರ್ಷಗಳಲ್ಲಿ ಎಷ್ಟೆಲ್ಲ ಜನಸಂಖ್ಯೆ ಹೆಚ್ಚಳ ಆಗಿದೆ. ನಾವು ಆಗಿನ ರೆಫರೆನ್ಸ್ ತೊಗೊಳ್ತೀವಿ ಅಂತಂದರೆ ನಿಜವಾಗ್ಲೂ ಈ ಪೀಪಲ್ ರೆಪ್ರೆಸೆಂಟೇಷನ್ ಅಂತ ಅಲ್ವಾ, ಅಂದರೆ ಇಂತಿಷ್ಟು ಜನರಿಗೆ ಒಬ್ಬ MP ಇರಬೇಕು ಅನ್ನೋದು ಮಾನದಂಡ ಆಗುತ್ತೆ ಅನ್ನೋಂಗಿದ್ರೆ, ನೀವು 50 ವರ್ಷ ಹಳೆಯದನ್ನು ಮಾನದಂಡಕ್ಕೆ ಬೇಸಸಾಗಿ ತೊಗೊಳ್ತೀರಿ ಅಂತಂದರೆ ಇದು ಯಾವ ಲೆಕ್ಕ ಅನ್ನೋ ವಾದ ಕೂಡ ಇದೆ. ಬೆಳವಣಿಗೆಯ ಮಾನದಂಡದಲ್ಲಿ ಲಾಭ ಮತ್ತು ನಷ್ಟದ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಜನಸಂಖ್ಯೆ ಹೆಚ್ಚಳ ಯಾವ ರಾಜ್ಯಗಳಲ್ಲಾಗಿದೆಯೋ ಆ ರಾಜ್ಯಗಳಲ್ಲಿ ಹೆಚ್ಚು ಸೀಟ್ ಬರುತ್ತೆ, ಇದು ಹೊಸದೊಂದು ರಾಜಕೀಯ ಚಕ್ರಕ್ಕೆ ನಾಂದಿ ಹಾಡುತ್ತೆ ಅಂತ ಹೇಳಿ 2011ರ ಜನಗಣತಿಯಿಂದ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚು ಲಾಭ ಆಗುತ್ತೆ, ಅಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ. ದಕ್ಷಿಣ ರಾಜ್ಯಗಳು ಪಾಪ್ಯುಲೇಷನ್ ಕಂಟ್ರೋಲಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸಿವೆ, ಹೀಗಾಗಿ ನಾವು ಒಳ್ಳೆಯದು ಮಾಡಲಿಕ್ಕೆ ಹೋಗಿ ನಮಗೆ ಕೆಟ್ಟದಾಗ್ತದೆ ಅನ್ನೋ ರೀತಿಯ ವಾದ. ಜನಸಂಖ್ಯೆ ನಿಯಂತ್ರಿಸಿದ ದಕ್ಷಿಣದ ರಾಜ್ಯಗಳಿಗೆ ರಾಜಕೀಯ ನಷ್ಟ ಆಗುತ್ತೆ, ದಕ್ಷಿಣದ ರಾಜ್ಯಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಮತ್ತು ಪ್ರಭಾವದ ನಷ್ಟ ಆಗುತ್ತೆ. ಕಾಯುವಿಕೆಯ ಕಾಲಾವಧಿಯಲ್ಲಿ ಬೆಳೆಯುವ ರಾಜಕೀಯ ಗೊಂದಲಗಳು, ಮುಂದಿನ ಜನಗಣತಿಯಲ್ಲಿ ಎದುರಾಗುವ ಸಾಲು ಸವಾಲುಗಳು, ಇದೆಲ್ಲವನ್ನ ಪರಿಗಣಿಸಬೇಕು ಅಂತ ಹೇಳಿ ನೂತನ ಜನಗಣತಿ ಕಾದ್ರೆ, ಈಗ ಹೊಸದಾಗಿ ಜನಗಣತಿ ಆಗಲಿ, ಅದಾದ ಮೇಲೆ ನಾವು ಡಿಲಿಮಿಟೇಷನು, ಅದಾದಮೇಲೆ ರಿಸರ್ವೇಷನ್, ಅಂದರೆ ಈ ಮಹಿಳಾ ಮೀಸಲಾತಿ ಜಾರಿ ಮಾಡೋದು ಕೂಡ ವಿಳಂಬ ಆಗುತ್ತೆ. ವೈಜ್ಞಾನಿಕ ವರದಿಯ ಮೂಲಕ ಪ್ರಜಾಪ್ರಭುತ್ವಕ್ಕೆ ಒಳಿತಿನ ರಕ್ಷಣೆ ಸಿಗಲಿ ಅನ್ನೋದು ಮತ್ತೊಂದು ಬದಿಯ ವಾದ. ಇದೆಲ್ಲದರ ನಡುವೆ ಅಮಿತ್ ಶಾ ಅವರ ಮುಂದೆ ಪ್ರಸ್ತಾಪ ಆದ ಅನೇಕ ವಿಚಾರಗಳು, ಇದರಿಂದ ಮುಂದಾಗಬಹುದಾದ ರಾಜಕೀಯ ಪರಿಣಾಮಗಳೇನು, ಇದರ ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಇದ್ದಾರೆ. ವೀರೇಂದ್ರ, ಎರಡು ಬಹಳ ಪ್ರಮುಖವಾದ ವಿಚಾರಗಳು, ಒಂದು ಡಿಲಿಮಿಟೇಷನ್, ಇನ್ನೊಂದು ಟ್ಯಾಕ್ಸ್ ಡೆವಲ್ಯೂಷನ್. ಇದೆರಡರ ಬಗ್ಗೆ ಕೂಡ ದಕ್ಷಿಣ ರಾಜ್ಯಗಳ ಒಟ್ಟಾರೆ ಧ್ವನಿಯಾಗಿ ಮಾತನಾಡಿದ್ದಾರೆ, ಎಸ್ಪೆಷಲಿ ಫೋಕಸ್ ಕರ್ನಾಟಕ ಡಿ.ಕೆ. ಶಿವಕುಮಾರ್ ಅವರು. ಎರಡೂ ಆಯಾಮದಿಂದ ನೋಡಿದ್ರು, ಎರಡೂ ದೃಷ್ಟಿಯಿಂದ ನೋಡಿದ್ರು ಕೂಡ ಸ್ಮಿತಾ, ನೋಡಿ ಈ ಕಡೆ ನೀವು ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ತೆಗೆದುಕೊಂಡ್ರೆ ಹೆಚ್ಚು ತೆರಿಗೆ ಕೊಡೋದು ದಕ್ಷಿಣದ ರಾಜ್ಯಗಳು, ಅಂದರೆ ಭಾರತದ ದಕ್ಷಿಣ ಭಾಗದಲ್ಲಿರುವಂಥ ರಾಜ್ಯಗಳು. ಆದರೆ ವಾಪಸ್ ಎಷ್ಟು ಬರ್ತಾ ಇದೆ, ಈಗ ನಾವೇ ಲೆಕ್ಕ ಹೇಳಿದ್ವಲ್ಲ, ಒಂದು ರೂಪಾಯಲ್ಲಿ ಸುಮಾರು 13ರಿಂದ 15 ಪೈಸೆ ಬರ್ಬೋದು ವಾಪಸ್ ಅನ್ನುವಂಥ ಲೆಕ್ಕ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈ ಕಡೆ ನೀವು ಕ್ಷೇತ್ರಗಳ ಪುನರ್ವಿಂಗಡಣೆ ತೆಗೆದುಕೊಂಡ್ರೂ ಕೂಡ ಜನಸಂಖ್ಯೆ ನಿಯಂತ್ರಣ ಮಾಡಿದ್ದು ಹಾಗೂ ಹೆಚ್ಚು, ಅಂದರೆ ನಿಮಗೆ ರಿಸಲ್ಟ್ ಕೊಟ್ಟಿರೋದು ಈ ರಾಜ್ಯಗಳು ಹೆಚ್ಚಿಗೆ. ಆದರೆ ಅವ್ರು ಹೇಳೋದೇನು, ಅವ್ರು ಕೊಟ್ಟ ಒಂದು ಉದಾಹರಣೆ ಇದೆ, ಏನಂತ ಗೊತ್ತಾ, ಒಂದು ಮನೆ ಇದೆ, 2 ಮಕ್ಕಳಿದ್ದಾರೆ, ಒಬ್ಬ ಮಗ ದುಡಿತಾ ಇದ್ದಾನೆ, ಇನ್ನೊಬ್ಬ ಮಗ ದುಡಿತಾ ಇಲ್ಲ, ತಂದೆ ದುಡಿಯುವ ಮಗನಿಂದ ತೆಗೆದುಕೊಂಡು ದುಡಿದೇ ಇರೋ ಮಗನಿಗೆ ಕೊಡ್ತಾನೆ ಅನ್ನುವ ಒಂದು ಕಂಪ್ಯಾರಿಸನ್, ಅಂದರೆ ಅಂಥದ್ದೊಂದು ಹೋಲಿಕೆಯನ್ನು ಕೊಡ್ತಾರೆ. ಆದರೆ ಇಲ್ಲಿ ಕೇಳ್ತಾ ಇರೋದೇನೆಂದರೆ, ನಾವು ದುಡಿತಾ ಇರೋದೇ ತಪ್ಪಾಯ್ತಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಜನಸಂಖ್ಯೆ ನಿಯಂತ್ರಣ ಮಾಡಿದ್ದೇ ನಮಗೆ ಶಾಪ ಆಗಿ ಪರಿಣಮಿಸ್ತಾ ಇದೆಯಲ್ಲ ಅನ್ನುವಂಥದ್ದು. ನೋಡಿ, 1971ರದ್ದು ಈಗಲೇ 55 ವರ್ಷ, ಇನ್ನು 25 ವರ್ಷ ಅಂದರೆ 80 ವರ್ಷ. ಅದು ಹೇಗೆ ರೆಲೆವೆನ್ಸ್ ಉಳಿಸ್ಕೊಳ್ಳುತ್ತೆ? ಪಾಯಿಂಟ್ ನಂಬರ್ 1.
ಇನ್ನು 2011ರ ಜನಗಣತಿ ತೆಗೆದುಕೊಂಡ್ರೆ ನಾನು ಹೇಳ್ದಲ್ಲ ಅದೇ ಪಾಯಿಂಟ್. ಉತ್ತರದ ರಾಜ್ಯಗಳಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡಲಿಲ್ಲ ಅವರು ಇಲ್ಲಿಯಷ್ಟು ಪರಿಣಾಮಕಾರಿಯಾಗಿ. ಹೀಗಾಗಿ ಸಹಜವಾಗಿ ಅವರಿಗೆ ಸೀಟ್ಗಳ ಸಂಖ್ಯೆ ಹೆಚ್ಚಾಗುತ್ತೆ. ಸೊ ಅದು ಕೂಡ ಅವೈಜ್ಞಾನಿಕ ಅನ್ಸ್ಕೊಂಡು ಬಿಡುತ್ತೆ ಅನ್ನುವಂಥದ್ದು. ಇದು ಈಗ ನಡೀತಿರುವಂಥ ಜನಗಣತಿ ಅದು ಆಗೋದು ಯಾವಾಗ? ಅಲ್ಲಿಯವರೆಗೂ ಮಹಿಳಾ ಮೀಸಲಾತಿ ಈಗ ಭಾಳ ಒಂದು ಧಾವಾಂತದಲ್ಲಿದ್ದಾರಲ್ಲ ಜಾರಿ ಮಾಡಬೇಕು ಅಂತೇಳಿ, ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಅನ್ನೋಂಥದ್ದಾಗುತ್ತೆ. ಈ ಎಲ್ಲ ದೃಷ್ಟಿಯಿಂದ ನೋಡೋದಾದರೆ ಇದೆಲ್ಲದರ ನಡುವೆ ಒಂದು ಹೊಸ ಫಾರ್ಮುಲಾವನ್ನು ಹುಡುಕಬೇಕಾದಂಥ ಅನಿವಾರ್ಯತೆ ಬಂದಿದೆ ಸ್ಮಿತಾ. ಅದನ್ನು ಅಂದರೆ ಎಕ್ಸ್ಪರ್ಟ್ಸ್ ಕಮಿಟಿ ಮೂಲಕ ಅಂಥದ್ದೊಂದು ತೆಗೆದುಕೊಂಡ್ರೆ ಮಾತ್ರ ಇದು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಆ ದೃಷ್ಟಿಯಿಂದ ಇದನ್ನು ನೋಡಬೇಕಾಗುತ್ತೆ. ಮತ್ತು ಉಳಿದಂತೆ ಏನಾಗ್ತಾ ಇದೆ, ಈ ಟ್ಯಾಕ್ಸಿನ ವಿಚಾರ ಪ್ರತಿ ಬಾರಿಯೂ ಚರ್ಚೆಗೆ ಒಳಪಡುತ್ತೆ. ಬಟ್ ಇವರು ಹೇಳೋದಷ್ಟೇ ಸತ್ಯ ಅಲ್ಲ, ಅದರ ಮೀರಿದ ಸತ್ಯಗಳು ಕೂಡ ಇದೆ. ಈಗ ಯಾಕಂದರೆ ನೋಡಿ, ಟ್ಯಾಕ್ಸನ್ನು ಇವರು ಯಾವ ಪಾಲನ್ನು ಹೇಳ್ತಾ ಇದ್ದಾರೆ ಅದಷ್ಟೇ ಪಾಲು ಸಿಗ್ತಿರೋದಲ್ಲ. ₹1 13ರಿಂದ 15 ಪೈಸಾ ಅನ್ನುವಂಥ ಲೆಕ್ಕ ಇದೆಯಲ್ಲ, ಅದು ಕೇವಲ ಇವರು ಅನುದಾನದ ಲೆಕ್ಕ ಹೇಳೋದಿಲ್ಲ. ಅದನ್ನು ಬಿಟ್ಟು ಬೇರೆ ಅನುದಾನಗಳ ಕೇಂದ್ರದಿಂದ ಬರುತ್ತಲ್ಲ ಆ ಲೆಕ್ಕ, ಅವರು ಆ ಲೆಕ್ಕ ಕೊಡ್ತಾರೆ. ಅದನ್ನು ಲೆಕ್ಕ ಹಾಕಿದ್ರೆ ನಾವು ಇನ್ನೂ ಹೆಚ್ಚು ಕೊಟ್ಟ ಹಾಗಾಯಿತು ಅನ್ನುವಂಥ ಲೆಕ್ಕವನ್ನು ಕೇಂದ್ರ ಸರ್ಕಾರ ಹೇಳುತ್ತೆ. ಅಂದರೆ ನಾವು ಎರಡು ಆಯಾಮವನ್ನು ನೋಡೋದಾದರೆ ಇವರು ನಾವು ₹100 ಕೊಟ್ಟರೆ 13ರಿಂದ 15 ರೂಪಾಯಿ ಅಷ್ಟೇ ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ, ಅವರು ನೋಡಿ ಅದಕ್ಕಿಂತ ಹೆಚ್ಚಿನದನ್ನು ನಾವು ಅನುದಾನಗಳ ಮೂಲಕ ಅಭಿವೃದ್ಧಿ ಯೋಜನೆಗಳ ಮೂಲಕ ಕೊಡ್ತಾ ಇದ್ದೀವಿ ಅನ್ನೋಂಥ ಲೆಕ್ಕವನ್ನು ಅವ್ರು ಕೊಡ್ತಾರೆ. ಇದು ಇದ್ದೇ ಇರುತ್ತೆ ಸ್ಮಿತಾ. ಅದನ್ನು ಮೀರಿ ನಾವು ಹೇಳ್ತೀವಲ್ಲ, ಈ ಒಕ್ಕೂಟ ವ್ಯವಸ್ಥೆ ಅದರ ನಿಜವಾದ ಅರ್ಥವನ್ನು ಅರ್ಥ ಮಾಡಿಕೊಂಡು ಒಟ್ಟಿಗೆ ಹೋದರೆ ಮಾತ್ರ ಈಗೇನೊಂದು ಸೌಹಾರ್ದದ ನಡೆ ಅನ್ನುವಂಥ ಚರ್ಚೆ ಶುರುವಾಗಿದೆಯಲ್ಲ, ಅದು ವಾಸ್ತವದಲ್ಲಿ ಆಗ್ಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ ಸ್ಮಿತಾ. ಈಗ ಈ ಜನಸಂಖ್ಯೆ ಗಣತಿಯ ಆಧಾರ ಅದ್ರ ಬಗ್ಗೆ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳ್ತಿದ್ದಾರೆ, 1971ರ ಜನಗಣತಿಯನ್ನು ಬೇಸಸ್ ಆಗಿಟ್ಕೊಂಡು ನೀವೇನು ಮಾಡಬೇಕು ಅಂತಿದ್ದೀರಿ, ಮಹಿಳಾ ಮೀಸಲಾತಿನೋ ಅಥವಾ ಈ ಕ್ಷೇತ್ರ ಪುನರ್ವಿಂಗಡಣೆನೋ ಇದನ್ನು ಮಾಡಿ ಅಂತ ಹೇಳಿ. ಬಟ್ ನಾವಾಗಲೇ ವರದಿಯಲ್ಲೂ ಕೂಡ ಹಾಗೆ ಈ ಗ್ರಾಫಿಕ್ಸ್ ಪಾಯಿಂಟಲ್ಲೂ ಕೂಡ ಮಾತನಾಡ್ತಾ ಇದ್ವಿ, ಎಷ್ಟೋ ದಶಕಗಳ ಹಿಂದಿನ ಅಂಕಿಅಂಶವನ್ನು ಇಟ್ಕೊಂಡು ನೀವೇನೇ ಬದಲಾವಣೆ ತಂದರೂ ಕೂಡ ಅದು ವೈಜ್ಞಾನಿಕ ಅನಿಸೋದೇ ಇಲ್ಲ ಅಂತ, ಮೂಲ ಉದ್ದೇಶನೇ ಈಡೇರೋಲ್ಲ ಅನ್ನೋ ಆ ವಾದ ಕೂಡ ಇದೆ. ಖಂಡಿತ ಸ್ಮಿತಾ. ಬಹುಶಃ ನನಗನ್ಸುತ್ತೆ ನೋಡಿ, ಇದು ಅಂದರೆ ರಾಜಕೀಯವನ್ನು ಮೀರಿ ಯೋಚನೆ ಮಾಡಬೇಕಾದಂಥ ವಿಚಾರಗಳಿವೆಲ್ಲ. ಈಗ ಕೇವಲ ಬಟ್ ಏನಾಗ್ತಾ ಇದೆ, ಫೈನಲಿ ಇದು ರಾಜಕೀಯದ ಆಟವೇ. ಈಗ ಎಲ್ಲಿವರೆಗೂ ಇದೆ ಅಂದರೆ, ಈ ಕ್ಷೇತ್ರ ಪುನರ್ವಿಂಗಡಣೆಗೆ ಕೈ ಹಾಕಿರೋದೇ, ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಹೊರಟಿರೋದೇ ರಾಜಕೀಯಕ್ಕಾಗಿ. ಇವರಿಗೆ 2029ರ ಲೋಕಸಭಾ ಚುನಾವಣೆಗೆ ಬೇರೆ ದಾಳವೇ ಇಲ್ಲ. ಇದು ಅವರ ಕಡೆಯ ಅಸ್ತ್ರ. ಈ ಅಸ್ತ್ರವನ್ನು ಪ್ರಯೋಗಿಸಿದ್ರೆ ಮಾತ್ರ ಈ ಹಿಂದೆ NDA ಹೇಗೆ 2014ರಲ್ಲಿ ರಿಸಲ್ಟ್ ತೆಗೆದುಕೊಂಡಿತ್ತಲ್ಲ, ಆ ರೀತಿ ರಿಸಲ್ಟನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ. ಅದರ್ವೈಸ್ ನಾವೇನು 2019ರಲ್ಲಿ ನೋಡಿದ್ವಿ, 2024ರಲ್ಲಿ ನೋಡಿದ್ವಿ, ಅದು ಇನ್ನೂ ಕೂಡ ಅಂದರೆ ಒಂದು ಕಡೆ ನೀವು ನೋಡ್ತಾ ಹೋದ್ರಿ, ಕಾಂಗ್ರೆಸ್ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ತಾ ಹೋಯಿತು, NDA ಡೌನ್ ಆಗ್ತಾ ಬಂತು, ಅದು ಇನ್ನೂ ಹೋಗುತ್ತೆ ಅನ್ನುವಂಥ ಒಂದು ರಾಜಕೀಯ ವಿಶ್ಲೇಷಣೆಯೂ ಕೂಡ ಇದೆ. ಯಾಕಿದೆಲ್ಲ ಆಗ್ತಾ ಇದೆ ಅಂದರೆ, ಈ ರಾಜಕೀಯ ಹಿನ್ನೆಲೆಯಲ್ಲೇ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಅವರು 71 ಅಂತಾರೆ, ಇವರು 2011 ಇಲ್ಲ ನಾವು 50% ರೇಷಿಯೋಲ್ಲಿ ಜಾಸ್ತಿ ಮಾಡಿ ಅದ್ರ ಪ್ರಕಾರ ಮಾಡ್ತೀವಿ ಅಂತ ಹೊರಡ್ತಾರೆ. ಅಂದರೆ ನೀವು ಕಳೆದ ಅಧಿವೇಶನದಲ್ಲೂ ಕೂಡ ನೋಡಿದ್ರೆ, ಅಂದರೆ ಈಗ ಮೊನ್ನೆ ಮುಗಿತಲ್ಲ ಅದಲ್ಲ, ಅದರ ಹಿಂದಿನ ಅಧಿವೇಶನದಲ್ಲಿ ಅವರು ತಂದ್ರಲ್ಲ ಮಹಿಳಾ ಮೀಸಲಾತಿ ವಿಧೇಯಕವನ್ನು, ಅದರ ಒಳಗೆ ಕ್ಷೇತ್ರ ಪುನರ್ವಿಂಗಡಣೆಯ ವಿಧೇಯಕ ಕೂಡ ಸೇರಿಕೊಂಡಿದೆ ಅನ್ನುವ ಕಾರಣಕ್ಕಾಗಿ ವಿರೋಧ ಮಾಡಿದ್ರು. ವಿಶೇಷವಾಗಿ DMK ಮುಂದೆ ನಿಂತು ವಿರೋಧ ಮಾಡಿತು, ಅದು ಬಿದ್ದೋಯ್ತು ಅನ್ನೋದು ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಆದರೆ ಇದೆಲ್ಲದಕ್ಕೂ ಮೂಲ ಕಾರಣ ರಾಜಕೀಯ. ರಾಜಕಾರಣವನ್ನು ಮೀರಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಇದೆಯಾ? ಖಂಡಿತವಾಗಿಯೂ ಮೇಲ್ನೋಟಕ್ಕೆ ವಾಸ್ತವದಲ್ಲಿ ಇಲ್ಲ. ಅದೇ ಕಾರಣಕ್ಕಾಗಿ ಇದು ಕಗ್ಗಂಟಾಗಿಯೇ ಉಳಿದಿದೆ. ಕೊನೆಗೂ ಅವರವರ ರಾಜಕೀಯ ಅಂದರೆ ಅನುಕೂಲ ಸಿಂಧು ರಾಜಕಾರಣ ಅನ್ನೋದಿದೆಯಲ್ಲ ಸ್ಮಿತಾ, ಆ ಅನುಕೂಲ ಸಿಂಧು ರಾಜಕಾರಣಕ್ಕೆ ಒಳಗಾಗಿ ಒಪ್ಪಿಗೆ ಬರ್ಬೋದು ವಿನಃ ಅದನ್ನು ಮೀರಿ ಆಲೋಚನೆ ಮಾಡ್ತಾರೆ ಅನ್ನುವಂಥ ವಾಸ್ತವದ ಸ್ಥಿತಿ ಇವತ್ತಿಗೆ ಇಲ್ಲ ಅನ್ನುವಂಥದ್ದು ಸ್ಮಿತಾ. ರೈಟ್. ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.